ಆಮೇಲೆ ಕತ್ತೆ ಒಂದು ಪ್ಲಾನ್ ಕೊಡುತ್ತೆ. ರಾತ್ರಿ 12 ಗಂಟೆಗೆ ಕರೆಕ್ಟ್ ಆಗಿ ಡೋಬಿ ಬರ್ತಾನೆ. ಮೋತಿ ಮತ್ತೆ ಕತ್ತೆ ಇಬ್ರು ಅವ್ರವ್ರ ಜಾಗದಲ್ಲಿ ಕೂತಿರ್ತಾರೆ. ಅವನು ಒಳಗಡೆ ಹೋಗಿ ಮೋತಿಗೆ ಆಹಾರವನ್ನು ತಗೊಂಡ್ ಬಂದು ಅದರ ತಲೆ ಮೇಲೆ ಕೈ ಇಟ್ಟು ಅದಕ್ಕೆ ಊಟ ಇಡ್ತಾನೆ. ಮೋತೆ, ಆರಾಮಾಗಿ ತಿನ್ನು ಮಗ ನೀನು. ಆಮೇಲೆ ಅವನು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಮೋತಿ ಊಟ ತಿನ್ನಕ್ ಶುರು ಮಾಡತ್ತೆ. ಆಗ ಕರೆಕ್ಟ್ ಆಗಿ ಕ್ರಿಸ್ಟಿ ಬರ್ತಾಳೆ. ಮೋತಿ ಮೋತಿ ಇಲ್ಲಿಗೆ ಬಾ. ಅದನ್ನ ನೋಡಿದ ತಕ್ಷಣ ಮೋತಿ ಸಂತೋಷದಿಂದ ಹೀಗನ್ನತ್ತೆ. ಅರೆ ಕ್ರಿಸ್ಟಿ, ನೀನಾ ಈ ಟೈಮಲ್ಲಿ? ಬಾ ಬಾ ತಿನ್ನು. ಏ, ನೀನ್ ಯಾಕೆ ಈ ಆಹಾರ ತಿಂತಾ ಇದೀಯಾ? ಬಾ, ನಿನ್ಗೋಸ್ಕರ ಮತ್ತೆ ನನ್ಗೋಸ್ಕರ ನನ್ನ ಹತ್ರ ಚಿಕನ್ ಇದೆ. ಏನೋ ಚಿಕನ? ನಾನು ಈ ಟೈಮಲ್ಲಿ ಹೊರಗಡೆ ಬರಂಗಿಲ್ಲ. ಹೌದು ಕಣೆ. ಅರೆ, ತುಂಬಾ ದೂರ ಏನಿಲ್ಲ. ನಾವಿಬ್ರು ತಿನ್ಬಿಟ್ಟು ವಾಪಸ್ ಬಂದ್ಬಿಡೋಣ. ತುಂಬಾ ಜಾಸ್ತಿ ಇದೆ. ನನ್ ಬಿಟ್ಟು ನನ್ ಕೈಲಿ ತಿನ್ನಕ್ಕಾಗಲ್ಲ. ಆ, ನಾನು ಹೋದ್ರೆ ಮನೇನ್ ಯಾರು ನೋಡ್ಕೊಳ್ತಾರೆ? ಏನ್ ಯೋಚನೆ ಮಾಡ್ಬೇಡ, ನಾನ್ ಅದ್ರ ಬಗ್ಗೆ ಡಾಂಕಿ ಹತ್ರ ಮಾತಾಡ್ತೀನಿ. ಹಂಗತೇಳಿ ಕ್ರಿಸ್ಟಿ ಡಾಂಕಿ ಹತ್ರ ಹೇಳುತ್ತೆ. ಡಾಂಕಿ ಅಣ್ಣ, ನಾವಿಬ್ರು ಸ್ವಲ್ಪ ತಲ್ಲೇ ಬರ್ತೀವಿ. ಅಷ್ಟವರೆಗೂ ನಿನ್ ಮನೆ ನೋಡ್ಕೋತೀಯ ಅಲ್ವಾ? ಇವನು ಮಾಡಲ್ಲ. ನನ್ನ ಹತ್ರ ಕೋಪ ಇದೆ ಇವನಿಗೆ. ಏ ಇಲ್ಲ ಇಲ್ಲ, ಅಯ್ಯೋ ಹಾಗಂತ ಏನಿಲ್ಲ. ಚಿಕ್ಕ ಪುಟ್ಟದೆಲ್ಲ ಆಗ್ತಿರುತ್ತೆ. ನೀನು ಹೋಗಿ ಬಾ, ನಾನು ನೋಡ್ಕೊಳ್ತೀನಿ.